ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಜೋಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ಅಂತ ಬೇಗ ಬೇಗ ನೋಡ್ಕೊಂಬಿಡೋಣ ಬನ್ನಿ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಬೇಕು ಹೇಗಿರುತ್ತೆ ಅಂತ, ಓಕೆನಾ? ಈಗ ಪಲ್ಯ ಮಾಡೋದು ತೋರಿಸ್ತೀನಿ ಬನ್ನಿ. ಮಾಡೋದಂತ ತೋರಿಸ್ತೀನಿ. ಜವಳಕಾಯಿ, ಆಲೂಗಡ್ಡೆ, ಸ್ವಲ್ಪ ಹೆಸರು ಕಾಳಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಮೊಳಕೆ ಬಂದಿತ್ತು, ಹೆಲ್ತಿಗೆ ಒಳ್ಳೇದು ಅಂತ. ಆಮೇಲೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಸ್ವಲ್ಪ ಸಾಂಬಾರು ಪುಡಿ, ಮಿಕ್ಸಿಗೆ ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಇಷ್ಟೇ ಹಾಕಿರೋದು. ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಮಾಡೋದು ಹೇಗೆ ಅಂತ ನೋಡೋಣ. ಆಲ್ರೆಡಿ ಹಾಯ್ ಫ್ರೆಂಡ್ಸ್, ಇಲ್ಲ ಆಲ್ರೆಡಿ ಎಣ್ಣೆ ಕಾಯ್ದಕ್ಕೆ ಇಟ್ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕೋಣ. ಫುಲ್ ಕಾಯ್ಬಿಟ್ಟಿದೆ. ಎಣ್ಣೆ ಆದಮೇಲೆ ಈರುಳ್ಳಿ ಹಾಕಿ, ಕೊತ್ತಂಬರಿ, ಸಿಂಪಲಾಗಿ ಮಾಡೋದು ಫ್ರೆಂಡ್ಸ್, ಇಷ್ಟೇ. ಬೇಗ ಅರ್ಜೆಂಟಿಗೆ ಏನಾದರೂ ಇದ್ದಾಗ, ಏನೋ ಜಾಸ್ತಿ ತರಕಾರಿ ಇದ್ದಾಗ ವೇಸ್ಟ್ ಮಾಡಬಾರ್ದು. ಸ್ವಲ್ಪ ಸ್ವಲ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ರು ಚೆನ್ನಾಗಿರುತ್ತೆ. ಬರೀ ಜವಳಕಾಯಿ ಒಂದೇ ಹಾಕೋದು, ಅದ್ರ ಜೊತೆ ಏನೋ ತರಕಾರಿ ಇತ್ತಂದ್ರೆ ಹಾಕಿ ಮಾಡಿ, ಟೇಸ್ಟ್ ಇರುತ್ತೆ. ಹೆಲ್ತಿಗೂ ಒಳ್ಳೆಯದು. ತರಕಾರಿ ತಿಂದರೆ ಬಾಡಿ ತುಂಬ ಒಳ್ಳೆಯದು. ಇವಾಗಿನ ಪೊಲ್ಯೂಷನಲ್ಲಿ ಜಾಸ್ತಿ ತರಕಾರಿನೇ ತಿನ್ನಲ್ಲ, ಎಲ್ಲ ಸೈಡಿಗೆ ಇಟ್ಬಿಡ್ತಾರೆ. ಆವಾಗ ನೀವು ಈ ಥರ ಪಲ್ಯ ಮಾಡ್ಕೊಡಿ, ತಿಂತಾ ಇರ್ತಾರೆ ಅಲ್ವಾ? ಸಿಂಪಲಾಗಿ ಶಿವ ಪೂಜೆ ಮಾಡಿದ್ದೀನಿ. ಹೇಗಿದೆ ಫ್ರೆಂಡ್ಸ್? ಎಲ್ಲ ಬ್ರೌನ್ ಆಗಿಬಿಡ್ತು ಈರುಳ್ಳಿ. ಇವಾಗ ಟೊಮೊಟೊ ಹಾಕಬೇಕು. ಇವಾಗ ಎಲ್ಲ ಕಾಳು, ತರಕಾರಿ, ಜೋಳಕಾಯಿ, ಆಲೂಗಡ್ಡೆ ಹಾಕ್ಕೊತೀನಿ. ಹಾಕಿಬಿಟ್ಟು ಮಾಡ್ಕೊಳ್ಳಿ ಇದನ್ನು. ಇವಾಗ ಸಾಂಬಾರು ಪೌಡ್ರ್ ಹಾಕೊಳ್ಳೋಣ. ನಮ್ಮಮ್ಮ ಮಾಡಿಕೊಟ್ಟಿದ್ದು ಸಾಂಬಾರು ಪೌಡರ್. ಅಂಗಡಿಲಿಂದ ತೊಗೊಂಡು ಬಂದರು, ನನಗೆ ನಮ್ಮೂರಿಂದ ತೊಗೊಂಡು ಬಂದಿದ್ದೆ ನಾನು ಹಾಕೋದು. ಇದಾದಮೇಲೆ ರುಬ್ಕೊಂಡಿದ್ದಲ್ಲ ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಇದನ್ನು ಹಾಕ್ಕೊಳ್ಳೋಣ. ಕುರ್ಸನೆ ಪುಡಿ ಇದ್ದರೆ ಅದನ್ನು ಹುರಿದು ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು. ಇವಾಗ ಜಾಸ್ತಿ ಹಾಕ್ಬಾರ್ದು ನೀರು. ನೋಡಿರಲ್ಲ ಫ್ರೆಂಡ್ಸ್, ಪಲ್ಯ ಇದೇ ಥರ ಮಾಡೋದು ಅಂತ. ಇದು ಇವಾಗ ಕುದ್ಬಿಟ್ರೆ ಆಯಿತು. ಇದು ಪಲ್ಯ ಆಗಲಿ ಫ್ರೆಂಡ್ಸ್. ಪಲ್ಯ ಹೇಗೆ ಮಾಡೋದು ಅಂತ ಇವಾಗ ನಿಮ್ಗೆ ಇನ್ನೊಂದು ರೆಸಿಪಿ ತೋರಿಸ್ಕೊಡ್ತೀನಿ. ಏನಂದರೆ ಇದ್ರ ಜೊತೆ ಚಪಾತಿ. ಯಾವ ಚಪಾತಿ ಅಂದರೆ ಬೀಟ್ರೂಟ್ ಚಪಾತಿ ಮಾಡ್ತೀನಿ, ನೋಡ್ಕೊಳ್ಳಿ. ಚಪಾತಿ ಮಾಡೋದಕ್ಕೆ ಫಸ್ಟು ಬೀಟ್ರೂಟು ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇದು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಫಸ್ಟು ಕಾಲ್ಸ ತೋರಿಸ್ತೀನಿ ನೋಡಿ. ಬೀಟ್ರೂಟ್ ಚಪಾತಿದು ಸ್ವಲ್ಪ ಸಾಲ್ಟ್ ಹಾಕಿ, ಆಮೇಲೆ ಇದು ಮಾಡ್ಕೊಂಡ್ಬಿಟ್ಟು ರುಬ್ಕೊಂಡಿದ್ವಲ್ವ ಬೀಟ್ರೂಟು, ಅದು ಹಾಕಬೇಕು. ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಒಂದೇ ಥರ ಚಪಾತಿ ತಿನ್ನೋದಕ್ಕಿಂತ ತರಕಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಹಿಮೋಗ್ಲೋಬಿನ್ ಏನಾದರೂ ಕಮ್ಮಿ ಇದ್ದರೆ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಸ್ಕಿನ್ಗೂ ತುಂಬ ಒಳ್ಳೆಯದು.
ಸ್ವಲ್ಪ ಆಯಿಲ್ ಹಾಕಬೇಕು ಮೇಲ್ಗಡೆ, ಆವಾಗ ನಾದ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಜಾಸ್ತಿ ಬೇಡ, ಬೇಯಿಸ್ತೀವಲ್ವ, ಆಯಿಲ್ ಜಾಸ್ತಿ ಯೂಸ್ ಮಾಡಬಾರ್ದು. ಚಪಾತಿ ಹೇಗೆ ಕಾಲ್ಸ್ಕೊಳ್ಳೋದು, ಬೀಟ್ರೋಟ್ ಚಪಾತಿ ಅಂತ ಇದು ರೆಡಿ ಆಯಿತು. ಇದು ಇವಾಗ ಲಟ್ಟಿಸ್ಕೊಳ್ಳೋಣ. ಟೈಮ್ ಇದ್ದರೆ ಬಿಡಿ, ಒಂದು ಹಾಫ್ ಆನ್ ಅವರು ಥರ ಬಿಟ್ಟಾಗ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಆಮೇಲೆ ಲಟ್ಟಿಸ್ಕೊಳ್ಳೋಣ. ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಚಪಾತಿ ಕಾಲ್ಸಿಟ್ಟಿರೋದು. ಈಗ ಉಚ್ತಾ ಇದ್ದೀನಿ. ಹೀಗಾಗಿದೆ, ಬೇಯಿಸ್ಬೇಕು ಇವಾಗ. ಬೀಟ್ರೂಟ್ ಚಪಾತಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಮಾಡಿಕೊಡಿ, ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಒಂದೇ ಥರ ಚಪಾತಿ ಮಾಡಿಕೊಟ್ರೆ ಇಷ್ಟ ಆಗಲ್ಲ. ಈ ಥರ ಮಾಡಿ ಕಲರ್ಫುಲ್ಲಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ, ಕೈ ಹಿಡ್ಕೊಂಡೇ ತಿಂತಾರೆ. ಸ್ಕಿನ್ನಿಗೂ ಒಳ್ಳೆಯದು, ಆಮೇಲೆ ಬ್ಲಡ್ ಇನ್ಕ್ರೀಸ್ ಮಾಡುತ್ತೆ. ಹೆಣ್ಮಕ್ಳಿಗಂತೂ ಇನ್ನೂ ಒಳ್ಳೆಯದು. ತಿನ್ನಿ, ಮಾಡಿಕೊಡಿ, ಚೆನ್ನಾಗಿ ಹೆಲ್ತ್ ನೋಡ್ಕೊಳ್ಳಿ ಅಷ್ಟೇ ಎಲ್ಲ ಮಹಿಳೆಯರು. ಅಲ್ಲ ಗಾಯ್, ಸಿಂಪಲ್ಲಾಗಿ ಜೋಳಕಾಯಿ ಪಲ್ಯ ಆಮೇಲೆ ಬೀಟ್ರೂಟ್ ಚಪಾತಿ ಮಾಡೋದು ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡಿ, ಆಮೇಲೆ ಹೇಗಿದೆ ಅಂತಂದೇಳಿ ಕಮೆಂಟ್ ಮಾಡಬೇಕು. ಹೀಗೆ ನನ್ನ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಬಾಯ್ ಬಾಯ್.